ಎತ್ತಿದ್ದೇವೆ. ಆಮೇಲೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಅದು ರಾಜೇಶ್ವರಿ ಅವರಿಗೆ ಚಪ್ಪಾಳೆಯೊಂದಿಗೆ ಎಲ್ಲ ಹುಡುಗಿಯರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ವೃಂದದವರಿಗೆ ಚಪ್ಪಾಳೆ ಮೂಲಕ ಸ್ವಾಗತಿಸುತ್ತೇನೆ. ಪ್ರೀತಿಯ ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಇಲ್ಲಿನ ನಾಡು ನುಡಿಯ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜವಾಬ್ದಾರಿಯನ್ನು ತಿಳಿದು ನಡೆಯಬೇಕೆಂದು ಕೋರಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ.
ಕರ್ನಾಟಕದ ನದಿಗಳು ನದಿಗಳಿಂದಲೇ ನಮ್ಮ ಜೀವನ ನಡೆಯೋದು. ಅದಕ್ಕೆ ನಾವು ಪೂರ್ಣರಾಗೋಣ. ಈಗ ನಾವು 6ನೇ ತರಗತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಸ್ತಾವ ಮಾನ್ಯ ಅಧಿಕಾರಿ ಹಿರಿಯರುಗಳೇ ಮತ್ತು ಸ್ನೇಹಿತರೆ ಅತಿಥಿಗಳೇ, ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಮಂತ್ರಿಸುತ್ತವಾಗಿ ಆಚರಿಸುತ್ತೇವೆ. 1959ರಂದು ನಮ್ಮ ಪ್ರಿಯ ಕರ್ನಾಟಕ ರಾಜ್ಯೋತ್ಸವ ಅಸ್ತಿತ್ವಕ್ಕೆ ಬಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಂದಾಗಿ ಸೇರಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ನಂತರ ಅದಕ್ಕೆ ಕರ್ನಾಟಕ ಎಂಬ ಸುಂದರ ಹೆಸರಾಗಿ ನೀಡಲಾಯಿತು. ಕನ್ನಡ ನಮ್ಮ ಅಸ್ತಿತ್ವ ಭಾಷೆ, ನಮ್ಮ ಸಂಸ್ಕೃತಿಯ ಶಿವಾನ. ಈ ಮಣ್ಣಿನಲ್ಲಿ ಭಾವ, ರನ್ನ, ಹೊನ್ನ, ಬಸವಣ್ಣ, ಅಕ್ಕ ಮಹಾದೇವಿ, ಕುಮಾರವ್ಯಾಸ, ಕುವೆಂಪು, ಬೆಂದ್ರೆ ಮೊದಲಾದ ಅನೇಕ ವಿದ್ಯಾರ್ಥಿಗಳು ಕನ್ನಡ ಭಾಷೆಯನ್ನು ಸ್ಮರಿಸುತ್ತಾ ಒಲಿಸುತ್ತಾರೆ. ಕರ್ನಾಟಕ ಕಾವ್ಯ, ಸಂಗೀತ, ನೃತ್ಯ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಕ್ರೀಡಾ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಪಾರ ಕೊಡುಗೆ ನೀಡಿದೆ. ನಮ್ಮ ಭಾಷಾ ಹಳದಿ ಮತ್ತು ತೆಲುಗು ಗಮನಹರಿತೆ ಸಾಹಿತ್ಯ ಸೌರ್ಯ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ. ನಾವು ಕನ್ನಡರೆಂದು ಹೆಮ್ಮೆ ಪಡೋಣ. ನಮ್ಮ ಭಾಷೆಯನ್ನು ಕಾಪಾಡೋಣ. ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ. ಕನ್ನಡದಲ್ಲಿ ಮಾತಾಡೋಣ, ಓದೋಣ, ಬರೆಯೋಣ. ಎಲ್ಲಾದರೂ ಇರು ಎಂದೆಂದಿಗೂ ಈ ಕನ್ನಡವಾಗಿರು. ಧನ್ಯವಾದಗಳು. ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಆಚರಣೆಯ
ಅದರ ಅಸ್ತಿತ್ವದ ಬಗ್ಗೆ ಸಿಸ್ಟರ್ ಅವರು ತುಂಬಾ ಚೆನ್ನಾಗಿ ನಮಗೆ ಹೇಳಿದ್ದಾರೆ. ಕರ್ನಾಟಕದ ಸಂಸ್ಕೃತಿ, ಜೀವನ, ಕನ್ನಡ ಭಾಷೆಯ ಶ್ರೀಮಂತಗೊಳಿಸಿದ ಕವಿಗಳು, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನದ ಬಗ್ಗೆ ಕೊಡುಗೆಯನ್ನು ಕೊಟ್ಟಂತಹ ನಮ್ಮ ಕವಿಗಳನ್ನ ಎಲ್ಲರನ್ನೂ ನಾವು ನೆನೆಸಿಕೊಳ್ಳುವಂತಹ ದಿನ. ನಾವೆಲ್ಲರೂ ಹೆಮ್ಮೆ ಪಡುವಂತಹ ಕರ್ನಾಟಕ ರಾಜ್ಯದಲ್ಲಿದ್ದು ಎಂಬುದನ್ನು ತಿಳಿಯುತ್ತಾ ನಾನು ಸಿಸ್ಟರ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. 5ನೇ ತರಗತಿಯಿಂದ 7ನೇ ತರಗತಿ ಮಕ್ಕಳಿಂದ ಹಾವಭಾವ ಕೇಳೋಣವೇ. ಈಗ ನಾವು ಕರ್ನಾಟಕ ಐತಿಹಾಸಿಕ ಪುಣ್ಯಕ್ಷೇತ್ರಗಳು, ನಮ್ಮ ನಾಡಿನ ಜಲನಿಧಿಗಳು, ನಮ್ಮ ನಾಡಿನ ಕವಿಗಳನ್ನೆಲ್ಲ ನೆನಪು ಮಾಡಿಕೊಳ್ಳೋಣವೇ ಹಾಗೂ ನಮ್ಮ ನಾಡಿನ ವೀರ ವನಿತೆಯರು ಯಾರೆಂಬುದನ್ನು ತಿಳಿಯೋಣವೇ. ಕನ್ನಡ ನಾಡಿನ ವೀರ ವನಿತೆಯರು, ಕವಿಗಳು, ಇವರನ್ನೆಲ್ಲ ಹಾಡಿನ ಮೂಲಕ ತಿಳಿಯೋಣವೇ. ಕನ್ನಡ ಭಾಷೆ
ಮಗನು ಹಾಡುವ ಯೋಗಿಯ ನೋಡಲಿ ನೀರಿನ ಹಿರಿಯ ಮಗನು ಹಾಡುವ ಯೋಗಿಯ ನೋಡಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಧರ್ಮವೇ ಅವರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ವೃತ್ತಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗಟ್ಟು ಕೆಂಪುಟಗಳು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗಟ್ಟು ಕೆಂಪುಟಗಳು ಬುದ್ಧಿಗೆ ಹಾಕಲಿ ಸೈನಿಕರಲ್ಲ ಬುದ್ಧಿಗೆ ಹಾಕಲಿ ಸೈನಿಕರಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನಿಯುವನು ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನಿಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಕಾಶಿದನೆ ನೇಗಿಲ ಕುಲದೊಳಗಡಗಿದೆ ಕನ್ನ ನೇಗಿಲ ಮೇಲೆ ನುಡಿದ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1ರಂದು ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಗುತ್ತದೆ. 1956 ನವೆಂಬರ್ 1ರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಯಿತು. ಕರ್ನಾಟಕವನ್ನು ಕಟ್ಟಲು ಕನ್ನಡದ ಕುಲ ಪುರೋಹಿತರೆಂದೇ ಹೆಸರಾದ ಆಲೂರ ವೆಂಕಟರಾಯರು ಹಾಗೂ ಅನೇಕ ಕವಿಗಳು ಹೋರಾಡಿದ ಮಹಾನ್ ನಾಯಕರಿಗೆ ನನ್ನ ನಮನ. ಕನ್ನಡ ಮಾತನಾಡುವ ಜನರು ಇರುವ ಭಾಗವನ್ನೇ ಸೇರಿಸಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡಲಾಯಿತು. ಕರ್ನಾಟಕವು ಐತಿಹಾಸಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳು, ಪ್ರಕೃತಿ ಸೌಂದರ್ಯದಿಂದ ತುಂಬಿದ ನಾಡಿದು ಕರ್ನಾಟಕ. ನಮ್ಮ ನಾಡು ನುಡಿಯನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕನ್ನಡಾಂಬೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಚೈತನ್ಯ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. 1956ರಲ್ಲಿ ಕರ್ನಾಟಕ
ತೋರುವ ಪ್ರೀತಿ ಇದೆ ನಿಜವಾದ ಆಚರಣೆ. ಜಯ ಕನ್ನಡ, ಜಯ ಕರ್ನಾಟಕ. ಎಲ್ಲಾದರೂ ಇರು, ಎಂತಾದರೂ ಇರು, ಆದರೆ ನೀ ಎಂದೆಂದಿಗೂ ಕನ್ನಡವಾಗಿರು ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಭಾಷೆ, ಆಡೋಕೆ ಒಂದೇ ಭಾಷೆ, ಅದುವೇ ನಮ್ಮನ್ನೆಲ್ಲರ ಹೆಮ್ಮೆಯ ಕನ್ನಡ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಂಭ್ರಮ ಆಚರಣೆಯ ಸುಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸುವ ಸಲುವಾಗಿ ನಾನು ನಿಮ್ಮ ಮುಂದೆ ಉಪಸ್ಥಿತರಿದ್ದೇನೆ. ಪ್ರಥಮವಾಗಿ ಕನ್ನಡಾಂಬೆಯನ್ನು ಸ್ಮರಿಸುತ್ತಾ ಕನ್ನಡಕ್ಕಾಗಿ ದುಡಿದ ಮಾಡಿದ ಮಹನೀಯರನ್ನೆಲ್ಲ ಗೌರವದಿಂದ ನಡೆಯುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯಕ್ರಮದ ಸಂಯೋಜನೆಯಲ್ಲಿ ನಮಗೆ ಉತ್ತಮ ಸಹಕಾರ ನೀಡಿದ ಲೂಸ್ ಕಾನ್ವೆಂಟಿನ ಸುಪೀರಿಯರ್ ಮತ್ತು ಸೇಂಟ್ ರಾಕ್ಸ್ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರೆವರೆಂಡ್ ಸಿಸ್ಟರ್ ಅರುಣ್ ರಾಜೇಶ್ವರಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಸೇಂಟ್ ರಾಕ್ಸ್ ಬಾಲಕಿಯರ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ರೆವರೆಂಡ್ ಸಿಸ್ಟರ್ ಟೇಕ್ಲಾ ಮೇರಿ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೃಂಭಣೆ ಆಚರಣೆಗೆ ಕಾರಣರಾದ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕರ್ನಾಟಕದ ಭಾಷೆ, ಸಂಸ್ಕೃತಿ ಮತ್ತು ಪರಂಪರೆ ಸದಾ ಬೆಳೆಯಲಿ, ಕಂಗೊಳಿಸಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಮಕ್ಕಳೆಲ್ಲರಿಗೂ, ಅಭ್ಯಾಸ ಮಾಡಿದ ಗುರುಗಳೆಲ್ಲರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಆರಂಭಿಸುವ ಮಿಸ್ಟರ್ ಧನರಾಜ್ ಅವರಿಗೆ ಧನ್ಯವಾದಗಳು. ಕನ್ನಡ ಟೀಚರ್ಸು ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮಿಸ್ಸಸ್ ರೋಸಿ ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನವೋ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. 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 ಓ ಓ ಓ ಸಂತಂತಿಗರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಓ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಓ ಕನ್ನಡ ಕನ್ನಡ, ಆ ಸವಿ ಕನ್ನಡ.
ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮಿರುವುದು. ಕನ್ನಡ ಎದೆ ಕುಣಿದಾಡುವುದೆನ್ನದೆ